ನನ್ನ ಈ ಕೂದಲು ನಾನು ಕ್ಷವರ ಎಲ್ಲೂ ಮಾಡಿಸೋದಿಲ್ಲ ಇವತ್ತಿಗೂ. ನಾನೇ ಮಾಡ್ಕೊಳ್ತೀನಿ, ಶೇವಿಂಗು ನಾನೇ ಮಾಡ್ಕೊಳ್ತೀನಿ, ಕ್ಷವರನೂ ನಾನೇ ಮಾಡ್ಕೊಳ್ತೀನಿ. ಯಾಕೆ ಅಂತ ಗೊತ್ತಾ? ನನಗಾದ ಅನುಭವ ಅದು ನೋವಿನ ಸಂಗತಿ. ಬೇರೆಯವ್ರಿಗೆ ಅದು ಏನು ಈಗ ಅಂತ ಅದೇನಲ್ಲ. ನಾನು ಹೇಳ್ತೇನೆ, ನನ್ನ ತಂದೆಯವರು ನಾನು ಚಿಕ್ಕವನಿರ್ಬೇಕಾದ್ರೆ ಅವ್ರಿಗೂ ಕೂಡ ಕಟಿಂಗ್ ಮಾಡೋಕ್ಕೆ ಯಾರು ಬರ್ತಾ ಇರಲಿಲ್ಲ. ಆದರೆ ನಮ್ಮ ಸಮಾಜದಲ್ಲಿ ಒಬ್ರು ಮಾಡೋರು ಅಂತ ಇರ್ತಾರೆ. ಅವ್ರು ಯಾವಾಗ 6 ತಿಂಗಳಿಗೆ ಒಂದು ಸಾರಿ ಬರ್ತಾರೆ. ಅಷ್ಟೊತ್ತಿಗೆ ಎಲ್ಲರೂ ಕಾಡು ಮನುಷ್ಯರು ಇರ್ತಾರೆ ಎಲ್ಲ. ಅವರು ಬಂದಾಗ 1 ತಿಂಗಳಿಗೆ ಅವ್ರು ಸ್ವಲ್ಪ ಮನುಷ್ಯರಾಗ್ತಾರೆ. ಯಾಕಂದರೆ ಕತ್ತರಿಸಿ ಹೋಗಿರ್ತಾರೆ. ಅದು ಕತ್ತರಿಸೋದು ಈಗಿನ ಕತ್ತರಿಸೋದಲ್ಲ, ಇಷ್ಟ ಬಂದಂಗೆ ಕತ್ತರಿಸೋದು. ನಮ್ಮ ತಂದೆ ಏನು ಮಾಡ್ತಿದ್ರು, ನಾವು ಶಾಲೆಗೆ ಹೋಗ್ಬೇಕಾದ್ರೆ 2, 3, 4ನೇ ಕ್ಲಾಸಲ್ಲಿ ಒಂದು ಗೂಡೆ ಅಂತ ಬರೋದು, ಅದನ್ನು ತಲೆ ಮೇಲೆ ಇಟ್ಟು ಸುತ್ತಲೂ ಕಟ್ ಮಾಡಿಬಿಡೋರು. ಅಷ್ಟೇ ಮಾಡಿಬಿಟ್ಟು ಬಿಟ್ಬಿಡೋರು. ಈ ರೀತಿ ಬದುಕಿದ್ವಿ ಆಗ ನಾವು. ಅದಾದಮೇಲೆ 8ನೇ ತರಗತಿಗೆ ಬಂದೆ ನಾನು. ಒಂದು ಹತ್ರ ಹೋಗಿ ನನಗೆ ಕಟಿಂಗ್ ಮಾಡಬೇಕು ಅಂತ ಕೇಳಿದೆ. ಅವನಿಗೆ ಗೊತ್ತಾಯಿತು ನನ್ನ ಜಾತಿ ಯಾವುದು ಅಂತ. ಇಮಿಡಿಯೇಟ್ಲಿ ಅವನು ಮಾಡೋದಿಲ್ಲ ಅಂದ. ಅಲ್ಲಿ ಬೇರೆಯವ್ರು ಯಾರೋ ಇದ್ರು, ಅವರು ಕೂಡ ನನ್ನನ್ನು ಬೈದರು. ಏನಯ್ಯ ನೀನು ನಿಂತವನು, ಇಲ್ಲಿ ಕಟಿಂಗ್ ಮಾಡಿಸ್ಕೊಳಕ್ಕೆ ಇಲ್ಲಿ ಬಂದಿದ್ಯಾ ಅಂತ. ನನಗೆ ಭಾಳ ನೋವಾಯಿತು, ಬೇಸರ ಆಯಿತು. ಬಂದ್ಬಿಟ್ಟೆ. ತುಂಬ ದಿವಸ ಹಾಗೆ ಬಿಟ್ಟಿದ್ದೆ. ಸಾಯಿಬಾಬಾ ಬಿಡ್ತಾರಲ್ಲ ಹಾಗಿತ್ತು. ಕ್ರಮೇಣ ನನಗೂ ಒಂದು ಅನಿಸ್ತು, ತೀರ್ಮಾನ ಮಾಡಿದೆ, ಇವತ್ತಿಂದ ನಾನು ಎಲ್ಲೂ ಕೂಡ ಹೋಗಿ ನನಗೆ ಕ್ಷೌರ ಮಾಡಿರಿ ಅಂತ ಕೇಳಬಾರ್ದು ನಾನು ಅಂತ. ಆವತ್ತಿಂದ ನಾನು ಪ್ರಾಕ್ಟೀಸ್ ಮಾಡ್ಕೊಂಡೆ. ನನ್ನ ಪಾಡಿಗೆ ನಾನು ಇವತ್ತು ಮಾಡ್ಕೊಂಡು ಹೋಗ್ತೀನಿ. ಅದರಿಂದ ನನಗೆ ಆದಾಯ ಅಲ್ಲ ಅದು. ಅದು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ನಾನು ತೆಗೆದುಕೊಂಡ ತೀರ್ಮಾನ. ಇವತ್ತು ಅನೇಕ ಸಂದರ್ಭಗಳಲ್ಲಿ ಜನ ಈ ರೀತಿಯ ಬದುಕಿದ್ದಾರೆ. ಇದು ಜಾತಿ ತಾರತಮ್ಯಗಳು ಎಲ್ಲಿಯವರೆಗೆ ಈ ನಮ್ಮ ದೇಶದಲ್ಲಿ ಹೋಗೋದಿಲ್ವೋ ಅಲ್ಲಿಯವರೆಗೆ ಈ ದೇಶದಲ್ಲಿ ಈ ಒಗ್ಗಟ್ಟು ಅನ್ನೋದು ಬರೋದೇ ಇಲ್ಲ. ಅದಕ್ಕೆ ಬಸವಣ್ಣನವರು ಏನು ಹೇಳಿದ್ರು, ಅವನ ಆರವ ಅನ್ನದಿರಯ್ಯ, ನಮ್ಮವ ಅನ್ನಯ್ಯ ಅಂತ. ಅಲ್ಲಿಗೆ ನಾವಿವಾಗ ಯಾರು ಅನ್ನೋದನ್ನು ಬಿಟ್ಟು ನಮ್ಮವ ಅನ್ನೋದಕ್ಕೆ ತೀರ್ಮಾನಕ್ಕೆ ತಾವು ಬಂದಿದ್ದೀರಿ. ಸಮಾಜ ಬರಬೇಕು. ಆ ಬದಲಾವಣೆಗೆ ತಾವು ಇದನ್ನು ಬರೀ ಕಾನೂನು ಮಾಡಿ ಇಲ್ಲಿ ಇಟ್ಕೊಂಡ್ರೆ ಸಾಕಾಗೋದಿಲ್ಲ. ಅಲ್ಲಿ ಪಾಲನೆ ಮಾಡೋರ ಅಲ್ಲಿ ಬದಲಾವಣೆ ಬರುವಂಥದ್ದು, ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜನ್ನು ಸರ್ಕಾರಗಳು ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ.